20 ವರ್ಷ ಹಿಂದೆ 2 ಬಿಟ್ಟಿತ್ತು, 6 ಇಂಚಿ 6.5 ಇಂಚಿ 2 ಬಿಟ್ಟು ಅಂತ ಬರ್ತಾ ಇತ್ತು. ಅದರ ಸೈಜು 165 ಮಿಲಿಮೀಟರ್ ಡೈಮೆನ್ಷನ್, ಔಟರ್ ಡೈಮೆನ್ಷನ್. ಇನ್ನೊಂದು 175 ಔಟರ್ ಡೈಮೆನ್ಷನ್. ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ 165ರಿಂದ ಬಿಟ್ಟು ಹಾಕಿದಾಗ ಅದಕ್ಕೆ MS ಪೈಪು BIS ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು. ಬೇರೆ ಅದರಲ್ಲಿ ಅದೇ ಅಪ್ರೂವಲ್ ಆಗಿದೆ. ಅದರಿಂದ MS ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇದೆ. ಆದರೆ ಈಗಿನ ಕಾಲ 1000 ಅಡಿ, 1500, 2000 ಅಡಿ ಹೋಗ್ತಾ ಇದೆ. ಈ 6 ಇಂಚು ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತದೆ ಕೆಳಗಡೆ. ಏನಾದರೂ ಮೋಟ್ರಿಗೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟ್ರ್ ಸಿಕ್ಕಾಕೊಳ್ಳೋಕೆ ಅವಕಾಶ ಜಾಸ್ತಿ ಇದೆ. ಅಟ್ಲೀಸ್ಟ್ ಕೇಬಲ್ ಬರ್ಬೋದು, ಒಂದು ಇದು ಕಲ್ಲು ಬರ್ಬೋದು, ಏನೇ ಬಂದರೂ ಸಿಕ್ಕಾಕೊಂತ ಇತ್ತು. ಆ ರೀತಿ ಹಲವಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ. ರೈತರಿಗೆ ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನೀರಿದ್ದು ಮೋಟರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ. ಅಂಥ ಟೈಮಲ್ಲಿ ನನ್ನ ಮಾವನಾದ ಜಿ ಕೇಶವ ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ 10 ಬೋರು 10 ರಿಗ್ಗು 15 ರಿಗ್ಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ರು ಕೆಲಸ. ಅವರು ರಿಟೈರ್ಡ್ ಮಿಲಿಟ್ರಿ, ಅವರು ಒಬ್ಬ ರೈತರ ಮಗ. ಅವರು ನಾನು ಏನಾದರೂ ಮಾಡಬೇಕು, ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ, ಯಾಕೆ ಈ ಥರ ಇದ್ದಾರೆ, ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ 175 mm ಔಟ್ರ್ ಓಡಿನೂ ಅವರೇ ಮಾಡಿದ್ದು. ಪೇಟೆಂಟ್ ಮಾಡಿದ್ದೀವಿ, ಕಾಪಿರೈಟ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ, ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. 1999 ಪೇಟೆಂಟ್ ಮಾಡಿರೋದು. 2002ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ. ಆ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಇಂದ ಬಿಡುಗಡೆ ಮಾಡಿಸಿದ್ವಿ. ಆವತ್ತಿಂದ ಒಂದೊಂದು ಪೈಪು ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ SM ಕೃಷ್ಣ ಮುಖ್ಯಮಂತ್ರಿಗಳಿದ್ದರು. ಅವರು ಇರೋವಾಗ ಶ್ರೀ ವಿ ಮುನಿಯಪ್ಪ ಅವರು, ಶ್ರೀ ಕೋಲಿವಾಡಿ ಇಬ್ಬರು ಮಿನಿಸ್ಟ್ರಿಗಳು 6.5 ಇಂಚು ಬಿಟ್ಟೇ ಹಾಕ್ಬೇಕು, ಬಳಸಬೇಕು, ಕರ್ನಾಟಕದಲ್ಲಿ ಯಾವುದೇ ಮಾಡಬಾರ್ದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪಾಸ್ ಮಾಡಿಬಿಟ್ರು. ಆವಾಗ 6 ಇಂಚು ಬಿಟ್ಟು ನಿಂತೋಗಿ 6.5 ಸ್ಟಾರ್ಟ್ ಆಯಿತು. ಸೊ 6.5 ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ. ಅದಕ್ಕಾಗಿ 3 ವರ್ಷ ನಮಗೂ ರಾಯಲ್ಟಿ ಕೊಟ್ಟಿದ್ದಾರೆ. ಆ ಕಾಲ್ ಟ್ಯೂಬ್ ಅವನು 2005ವರೆಗೂ ಕೊಟ್ಟಿದ್ದಾನೆ. 2005 ಏಪ್ರಿಲಲ್ಲಿ ನಿಲ್ಲಿಸಿಬಿಟ್ಟು BT ಕಂಪ್ನಿ ಅಂತ ಅದು ಬಂತು ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ. ನಾವು ರಾಯಲ್ಟಿ ಕೊಡ್ತೀವಿ, ಅವ್ರು ನಿಲ್ಲಿಸಿ, ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಅಂತದ್ದು ಅದನ್ನು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿದ್ದರು. ಆವಾಗ ನಿಲ್ಲಿಸಿದ್ರು. ನಮ್ಮ ಪೊಲೀಸ್ ಅವರು ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪೈಪು, ಏನು ಉದ್ದೇಶ ಇದು ಅಂತ ನಿಲ್ಲಿಸಿದ್ರು. ಆವಾಗ ಕೋರ್ಟ್ ಆರ್ಡರ್ ತೋರಿಸಿದ್ದಾರೆ, ಅವ್ರಿಗೆ ಗಮನಕ್ಕೆ ತಂದರು. ಸರ್ ಕೋರ್ಟ್ ಆರ್ಡರ್ ಇದೆ ಅಂತ, ಸರಿ ತಗೊಂಡು ಹೋಗಪ್ಪ, ಯಾವ ತೊಂದರೆ ಬೇಡ ಅಂತ ಕಳಿಸ್ಬಿಟ್ರು. ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ASI ನಮ್ಮ ಕೋಬ್ರದರಾದ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು. ನಾನೇ ಅಲ್ಲಿದ್ದೆ. ನನಗೂ ತುಂಬ ಏಟುಗಳಾಗಿದ್ದೆ, ಸ್ಪೈನಲ್ ಕಾರ್ಡು. ನಾನು ನಡೆಯೋಕೆ 6 ವರ್ಷ ಆಯಿತು, ಬೆಡ್ ಮೇಲಿದ್ದು ಬರೋಕೆ 6 ವರ್ಷ ಆಯಿತು. ಅದಕ್ಕಾಗಿ ಇದೂ ನಮಗೆ ಅನುಮಾನ ಏನಂತಿದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ. ಅದನ್ನು ಆಚೆ ಹೇಳೋಕು ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಹಂಗೆ ಇಟ್ಟುಬಿಟ್ಟಿದ್ದೀವಿ. ಅದೇ ಆಮೇಲೆ ಏನಾಯಿತು, ಕೋರ್ಟ್ಗೆ ಹೋಗ್ಬಿಟ್ರು. ಕೋರ್ಟ್ಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು. ಮತ್ತು 2015 ನಮ್ಮ ಭೂಪತಿಗೆ ಮತ್ತು ಕಾಲ್ ಟ್ಯೂಬ್ ಅವ್ರನ್ನ ಸೀಸ್ ಮಾಡಿದ್ರು. 2015 ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿಬಿಟ್ರು. ತಮಿಳ್ನಾಡವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು. ಅವನು ತಮಿಳ್ನಾಡು ಓಟೋಗಿದ್ರು. ಆದ ನಂತರ ನಮಗೇನಾಯಿತು, ಇನ್ನೆಲ್ಲ ಏನೂ ಇಲ್ಲ, ಈ ದೇಶದಲ್ಲಿ ನ್ಯಾಯ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಟ್ರು. ಆದರೆ ನಾನು ಮತ್ತು
ನಾನು ಇಲ್ಲೇ ಕರ್ನಾಟಕದವನು, ಆಂಧ್ರನಲ್ಲಿ ಹುಟ್ಟಿದ್ರು ಕರ್ನಾಟಕದಲ್ಲಿ ಅವ್ರಿಗೆ ಬೆಳೆದಿರೋದೆಲ್ಲ. ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು. ಪೇಟೆಂಟು 20 years ಮುಗಿದೋಯ್ತು. ಕಾಪಿರೈಟಿಗೆ ಲೈಫ್ಲೆಸ್ 60 years ಇದೆ, ಅದನ್ನು ನನ್ನ ಹೆಸರಲ್ಲಿ ಬಂದು. ಮತ್ತು ಡಿಸೈನ್ ನಾನೇ ಮಾಡಿದೆ, ಡಿಸೈನು ನಾನು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ಕೊಂಡು ನಾನು 6 ವರ್ಷ ಆಯಿತು, ನಾನು ಯಾರಿಗೂ ಗೊತ್ತಿಲ್ದಂಗೆ, ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ 6 ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ, ಈಗ ಕೊನೆಗೆ 2 ತಿಂಗಳ ಹಿಂದೆ ಸೂರ್ಯ ರೋಶಿನಿ ಹಿಂದೂಪುರ ಅವರು ಕಂಪನಿ ಒಂದಿದೆ, ಅದನ್ನು ಹೋಗಿ ನಮ್ಮ ಗೌರ್ಮೆಂಟ್ ಇದು FIR ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು, ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ, ಪಕ್ಕದಲ್ಲಿ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ, ಎರಡನ್ನೂ ಸೀಸ್ ಮಾಡಿದ ತಕ್ಷಣ ಅವರು ಸ್ಟೇಕ್ ಹೋದ್ರು. ಅದು ಮಾಮೂಲಿ ಹೋಗ್ತಾರೆ, ನಾವು ಹೋಗಿದ್ದೀವಿ. ಅದು ಇನ್ನೊಂದು ತಪ್ಪು ಮಾಡಿದ್ದಾರೆ. ಅದೇನು ತಪ್ಪು ಮಾಡಿದ್ದಾರೆ ಅಂದರೆ ನೋಡಿ ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂಥ ನ್ಯಾಯ ಮಾಡಬೇಕು. ಇಷ್ಟು ಬುಕ್ ಇದೆಯಲ್ಲ, ಇದರಲ್ಲಿ ಏನೂ ಇಲ್ಲ. ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ 52 ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಹೊರತು, ಈ ಪೈಪ್ ಹುಟ್ಟು 23 ವರ್ಷ ಆಗಿದೆ ಅಷ್ಟೇ ಹೊರತು 2002ನಲ್ಲೇ ಪೈಪ್ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮುಂಚೆ ಪೈಪ್ ಇದೆ, ಈ ಸೈಜ್ ಇಲ್ಲ. ಈ ಸೈಜ್ರಿಂದ ಅದಕ್ಕೋಸ್ಕರ ಅವರು ಈ ಕಾಪಿರೈಟ್ನ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟಲ್ಲಿ ಹಾಕೊಂಡಿದ್ದಾರೆ 1 ವಾರ ಹಿಂದೆ. ಆದರೆ ಕಾಪಿರೈಟ್ ಕೊಟ್ಟೋದು ಸರ್ಕಾರ, ನಮ್ಮ ಸೆಂಟ್ರಲ್ ಗೌರ್ಮೆಂಟು. ಅದು ಇಂಟರ್ನ್ಯಾಷನಲ್ 186 ಕಂಟ್ರೀಸ್ನಲ್ಲಿ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿರೈಟ್ ಓನರ್. ಸೊ ಡಿಸೈನ್ ಈಸ್ 25 years, copyright is the lifeless 60 years, patent is the only 20 years. So patent is expired. ಈ ಕಾಪಿರೈಟ್ ನಮ್ಮಲ್ಲಿದೆ. ಆ ಕಾಪಿರೈಟ್ಗೆ ಕ್ಯಾನ್ಸಲ್ ಮಾಡಿ ಅಂತ ಹೋಗಿದ್ದಾರೆ. ನಾವು ಕೇಳೋದು ಏನೂ ಇಲ್ಲ. ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ, ಆಮೇಲೆ ಮೀಡಿಯೇಷನ್ ಸೆಂಟ್ರಲ್ ಇರ್ತಾರೆ, ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ. ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ. ಕೊನೆಗೆ ನನಗೆ 1 kg 50 ಪೈಸೆ 60 ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ? ಆ 50 ಪೈಸೆ ಕೊಟ್ಟು ನನಗೆ ಮಾಡ್ಬೋದಲ್ಲ ಕೆಲಸ. ನಮ್ಮ ಹೊಟ್ಟೆ ಯಾಕೆ ಹೊಡಿಬೇಕು? ಈ ರೀತಿ ಎಲ್ಲ ಆಗಿದೆ ಸ್ವಾಮಿ. ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ. ಸೊ ಜನ ಚೆನ್ನಾಗಿದ್ದಾರೆ, ರೈತ ಚೆನ್ನಾಗಿದ್ದಾರೆ, ಇಂಡಸ್ಟ್ರಿ ಚೆನ್ನಾಗಿದೆ. ಗೌರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತೋಗಿದ್ರೆ 2 ತಿಂಗಳು 3 ತಿಂಗಳು ಸರಿ ಮಾಡೋಕ್ಕಾಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದ್ದಾರೆ ನೀರಿಗೆ ಹೋಗ. ಆವಾಗ ಅವರು ಚೆನ್ನಾಗಿದ್ದಾರೆ, ದೇಶನೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದರೆ, ನಮ್ಮ ಗೌರ್ಮೆಂಟು, ನಮ್ಮ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು. ಇದರಲ್ಲಿ ಇನ್ನೊಂದು ಏನಾಗ್ತದೆ, 20 ಅಡಿ ಉದ್ದ ನಾವು ಮಾಡಿದ್ದು ಫಸ್ಟ್. ನಾವೆಲ್ಲ ಯಾವುದೇ ಆಗಲಿ 2 ಇಂಚಿ ಪೈಪ್ ಆಗಲಿ ಯಾವುದೇ ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ 20 feet ಇರೋದು ಲೆಂಗ್ತು. ಅದು ಕಾಮನ್ ಆಗಿ, ಅದೇನು ನಾನು ಹೊಸದಾಗಿ ಹೇಳಲ್ಲ. ಅದರಲ್ಲಿ ಇವರು ಏನು ಮಾಡಿದ್ದಾರೆ, ಬುದ್ಧಿವಂತರು, ಈ ಸ್ಟೇಟ್ ಆರ್ಗನೈಸೇಸ್ ಮಾಡ್ತಾರಲ್ಲ ಕಂಪ್ನಿಗೆ, ಅವ್ರು ಬುದ್ಧಿವಂತರು ಏನು ಮಾಡಿದ್ರೆ, ಸರ್ ಒಂದು ಕೆಲಸ ಮಾಡಿ, ಡೀಲರ್ಗೆ ಜಾಸ್ತಿ ದುಡ್ಡು ಬೇಕು, ಯಾಕಂದ್ರೆ ಅವರು ಮಾರ್ಬೇಕಲ್ವಾ, ನಾವೇನ್ ಮಾಡಬೇಕು, ಒಂದು ಅರ್ಧ ಅಡಿ ಕಮ್ಮಿ ಮಾಡಿಬಿಡ್ತೀವಿ, ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ, ನಿಮಗೆ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ, ನಿಮಗೆ ಲಾಸ್ ಆಗಲ್ಲ. ಯಾವುದಕ್ಕೆ ಆಗಲಿ ನಿಮಗೆ ಟನ್ನೇಜ್ ಸೇಮ್ ರೇಟ್ ಬರ್ತದೆ, ಉದ್ದ ಕಮ್ಮಿ ಆದರೆ ಅವ್ರಿಗೆ ಒಳ್ಳೆಯದು, ವೆಯ್ಟ್ ಕಮ್ಮಿ ಆಗ್ತದೆ, ಈಸಿಯಾಗಿ ಮಾಡ್ಕೊತಾರೆ ಅಂತ ಹೇಳಿ ಅವರು 54-58 ರೂಪಾಯಿ ಇವ್ರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ, ಅವ್ರೊಂದು 1000 ರೂಪಾಯಿ ಇಟ್ಕೊತಾರೆ. ಆಮೇಲೆ ಇವರು ಇಲ್ಲಿ ಡೀಲರ್ಸ್ಗೆ ಇನ್ನು 2 ರೂಪಾಯಿ, ಅವರು 500 ರೂಪಾಯಿ 600 ರೂಪಾಯಿ 1000 ರೂಪಾಯಿ ಎಷ್ಟಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ. ಇದಕ್ಕೆ ಅಂತಾನೇ ಇಲ್ಲ, ಎಲ್ಲ ಮಾರ್ಬಿಡ್ತಾ ಇದೆ. ನಾವು 2002ನಲ್ಲಿ 22,000 ಅಗ್ರಿಮೆಂಟ್ ಮಾಡಿಕೊಂಡು ಕಾಲ್ಟ್ಯೂಬ್ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡಬೇಕು, ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪರವಾಗ ನಾವು ಮಾಡಿಕೊಂಡು ನಾವು ಪೈಪ್ ಮಾಡ್ತಾ ಇದೀವಿ. ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ 50 ರೂಪಾಯಿ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ. 50 ರೂಪಾಯಿ ರೈತರಿಗೆ ಓಟೋಗ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ, ಅಷ್ಟು ನೀಟಾಗಿತ್ತು. ಅದನ್ನು ಇವರೆಲ್ಲ ಕೆಡಿಸ್ಬಿಟ್ರು ಈಗ. ಅದೊಂದು. ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ, 2.5 ಇಂಚಸ್ 2 ಇಂಚಸ್ 2.9 1.6 1.8 ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ. ಥಿಕ್ನೆಸ್ ಅಂತ ಹೇಳಿ
ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳೋದು 1,200 ರೂಪಾಯಿ ಒಬ್ಬ ಡೀಲರ್ ತಗೊಂತಾ ಇದ್ದಾರೆ ರೈತರ ಹತ್ರ. ಕೊನೆಗೆ ಅಲ್ಲಿವರೆಗೂ ಕಷ್ಟಪಡ್ತಾ ಇದ್ದಾರೆ ರೈತರು. ಅದಕ್ಕಾಗಿ ಇನ್ನೊಂದು ಹೇಳೋದೇನೆಂದ್ರೆ, ಇದು ಮುಖ್ಯವಾದ ವಿಷಯ, ಈ ಕಂಪನಿಗಳು ಇವ್ರು ಬಂದ್ರೆ GL ರಾಧಾಕೃಷ್ಣ ಆಗಲಿ GK2 ಕಂಪನಿ ಅನ್ನೋದು ಬಂದ್ರೆ, ನಾವು ಅವ್ರ ಪೈಪ್ ತಗೊಂಡು ಮಾರಿದ್ರೆ ನಮ್ಗೆಲ್ಲ ಲಾಭ ನಿಂತು ಹೋಗುತ್ತೆ. ಅವ್ರು ಏನ್ ಮಾಡ್ತಾರೆ, ಕ್ಯಾಲ್ಟ್ಯೂಬ್ ಅವ್ನು ಏನ್ ಹೇಳ್ತಾನೆ, ಕ್ಯಾಲ್ಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳ್ತಾನೆ. ಎಲ್ಲಿದೆ ಸ್ವಾಮಿ ಬ್ರ್ಯಾಂಡು? ಸೂರ್ಯಪ್ರಕಾಶ್ ಬ್ರ್ಯಾಂಡ್ ಅಂತಾರೆ. ಎಲ್ಲಿದೆ ಸ್ವಾಮಿ? ಎಲ್ಲರಿಗೂ JSW ಅವರೇ ರೋಲ್ ಕೊಡೋದು. JSW ರೋಲ್ ಕೊಟ್ರೆ ಎಲ್ಲರೂ ಪೈಪ್ ಮಾರಿಯೋರು ಒಂದೇ, ವಾರ್ನಿಷ್ ಅಂತ ಡಿಫರೆನ್ಸ್. ಅದಕ್ಕಾಗಿ ನನಗೆ 2,000 ಲಾಭ, 2,000 ಟನ್ಗೆ, ನನಗೆ 1,500, 1,000 ಅಂತಾನೆ ಇಲ್ಲ. ಅಷ್ಟೊಂದು ಲೂಟಿ ಮಾಡಿಬಿಡ್ತಾ ಇದ್ದಾರೆ. ಜನಕ್ಕೆಲ್ಲ ಮೋಸನೂ ಆಗ್ತಾ ಇದೆ. ಇನ್ನೊಂದು ನಾವು ಇದು ಹೈಟೆಕ್ ಅವ್ರನ್ನ ಇಬ್ಬರನ್ನು ಸೀಸ್ ಮಾಡಿದ್ರೆ, ಹೈಟೆಕ್ ಅವನು ಏನ್ ಮಾಡಿದ್ದಾನೆ ಅಂದ್ರೆ, ಆಚೆ ಬಂದು, ನಾನು ಆವತ್ತು ಸೆಕೆಂಡ್ ಡೇ ಹೋಗಿದ್ದೇನೆ, ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ ಇದ್ದು 165 NB 150 NB ಅಂತಾರೆ, 165 ಓಡಿ. ಅದರಲ್ಲಿ ಇರೋ ಪೈಪು 173 ಇದೆ ಅದರಲ್ಲಿ. ಅಲ್ಲಿಗೆ ಏನಾಗ್ತಾರೆ, ನಮಗ್ ತಪ್ಪಿಸಬೇಕು ಅಂತ ಬಿಲ್ ಅನ್ಸೈಜ್ ಹಾಕಿ ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿಗೇನು ಮಾರಾಟ ಮಾಡ್ತಾ ಇರೋದು, ಅಲ್ಲಿಗೆ ಕಳ್ರೆ ತಾನೆ ಸ್ವಾಮಿ. ಇವರು ಮಾಲು ಟ್ಯೂಬ್ಸ್ ಅವ್ರನ್ನು ಹಿಂಗೆ ಮಾಡ್ತಾ ಇದ್ದಾರೆ. ಬಿಲ್ಲಲ್ಲಿ ಈ ಸೈಜ್ ಹಾಕಲ್ಲ. ಕ್ಯಾಲ್ಟ್ಯೂಬ್ ಅವ್ರು 170 ಹಾಕ್ತಾರೆ, ಒಬ್ಬೊಬ್ಬರನ್ನೊಂದ್ಸರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ. ಈಗ ನಾನು ಧೈರ್ಯವಾಗಿ ಬಂದು ಕಾನೂನು ಪರವಾಗಿ ಇವರನ್ನೆಲ್ಲ ಎದುರಿಸಬೇಕು ಅಂತ ಬಂದು ಸೀಸ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ, ನಾನು ಕೇಳೋದು ಒಂದೇ, ಎಲ್ಲರೂ ಪೈಪು ನಮಗೆ ಕೊಟ್ಬಿಡಿ. ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ, ನನಗೆ ಜಾಸ್ತಿನೂ ಬೇಕಾಗಿಲ್ಲ. ಇಲ್ಲ ಅಂದ್ರೆ ನಾನು ಕೊಡೋದೇ ಬೇಕಾಗಿಲ್ಲ. ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗಿ ಹೋಗ್ಲಿ. ಮೀಡಿಯಾದಲ್ಲಿ ಇಷ್ಟು ದಿನ ದುಡ್ಡು ಇರೋದೆಲ್ಲ ಕಮ್ಮಿ ಆಗಲಿ, ಅವ್ರ ರೇಟು ಕಮ್ಮಿ ಆಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ನ್ಯಾಯ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಳ್ತಾ ಇದ್ದೀನಿ. ಆದರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ. ಇಷ್ಟೊಂದು ಕಂಪ್ನಿ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಬೆದರಿಕೆನೂ ಇದೆ. ಮೊದಲೇ ಈ ತರ ಮಾಡಿರೋರು ಯಾರು ಮಾಡಿದಾರೋ ಅಂತ ಗೊತ್ತಿಲ್ಲ, ಮಾಡಿದ್ದಾರೆ. ಈಗಲೂ ಮಾಡ್ಬೋದಲ್ವಾ? ಇಷ್ಟೊಂದು ದೊಡ್ಡ ತಿಮಿಂಗಲಾಗಿದ್ದಾರೆ ಇವರೆಲ್ಲ. ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತಾ ಇದ್ದೀನಿ. ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ? ಮಾಧ್ಯಮ ಧೈರ್ಯದಿಂದಾನೇ ನಾನಿರೋದು. ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ, ನಾನು ಮನೆಯಲ್ಲಿ ಮಳ್ಕೊಂತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ. ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತರಿಸ್ಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನೇ ಯೋಚನೆ ಮಾಡಿ, ನಮಗೆ ಲೈಫ್ ಪ್ಲಸ್ 60 ಅಂದ್ರೆ ಇನ್ನು 60 ನಮ್ಮ ಶ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನು 10 ವರ್ಷ ಜಾಸ್ತಿ ಮಾಡವ್ರೆ. ಕಾಪಿ ರೈಟ್ಗೆ 60 ವರ್ಷ ಇತ್ತು, ಈಗ 70 ವರ್ಷ ಆಗಿದೆ. ಆದರೂ ನಮ್ಗೆ ಅಷ್ಟು ಬೇಡ. ನಾನು ಹೇಳೋದೇನೆಂದ್ರೆ, ನ್ಯಾಯವಾಗಿ ಒಂದು ಲೆವೆಲ್ಗೆ ಬಂದರೆ ನಾವು ಸಹ ಫ್ರೀಯಾಗಿ ಬಿಡ್ತೀವಿ. ಫ್ರೀಯಾಗಿ ಬಿಟ್ರು ಅವ್ರು ಲೂಟಿ ಮಾಡಿಬಿಡ್ತಾರಲ್ಲ, ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು. ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ